ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಟೀ ಕಾಯಿಸ್ಕೊಟ್ಟು ಸ್ವಲ್ಪ ನಿನ್ನೆ ಮಟನ್ ತಗೊಂಬಂದಿದ್ರು ಫ್ರೆಂಡ್ಸ್ ನಮ್ಮ ಮಾವ. ಅದೇ ಸಾಂಬಾರಿತ್ತು, ಅದಕ್ಕೇ ಮುದ್ದೆ ಮಾಡಿಕೊಟ್ಟೆ. ಮುದ್ದೆ ಮಾಡಿಕೊಟ್ಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ಎಲ್ಲ ಹಚ್ಕಿಟ್ಟು ಆಮೇಲೆ ಒಂದು 2 ಅವರ್ ಲೈವ್ ಮಾಡಿದೆ. ಆಮೇಲೆ ಬಟ್ಟೆ ನೆನೆಹಾಕ್ಬಿಟ್ಟು ಸಪೋಟ ಕಿತ್ತಿದ್ರಲ್ಲ ನಮ್ಮ ಮನೆಯವರು ಸೋಮವಾರ, ನಾನು ನಮ್ಮ ಮನೆಯವರೆಲ್ಲ ಹೋಗಿ ಕಿತ್ಕೊಂಬಂದಿದ್ದೋ. ಆವಾಗ ಅಂಗಡಿ ಕೊಡೋಕ್ಕಾಗಲಿಲ್ಲ, ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು 2 ಚೀಲ ಇದ್ದು ತಗೊಂಡೋಗಿ 2 ಸಲ ಕೊಟ್ಬಿಟ್ಟು ಬಂದೆ. ಯಾಕಂದರೆ ಇಲ್ಲಿ ರೋಡು ಚೆನ್ನಾಗಿಲ್ಲ ಫ್ರೆಂಡ್ಸು. ನಮ್ಮ ಮನೆಯಿಂದ ಹೋಗ್ಬೋದು, ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಎಲ್ಲ ಒಂಥರ ಜಲ್ಲಿಕಲ್ಲು ಥರ ಹಾಕ್ಬಿಟ್ಟಿದ್ದಾರೆ. ಗಾಡಿ ಸ್ಕಿಡ್ಡಾಗಿ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೊಂದೇ ಚೀಲ ತಗೊಂಡೋಗಿ ಒಂದ್ಸಲಿ 30 kg ತಗೊಂಡೋದೆ, ಇನ್ನೊಂದ್ಸಲಿ 37 kg ತಗೊಂಡೋದೆ. ತಗೊಂಡೋಗಿ ಕೊಟ್ಬಿಟ್ಟು ಆಮೇಲೆ ಬಂದಾದಮೇಲೆ ಪಾತ್ರೆ ತೊಳೆದು ಆಚೆ ಹಂಗೆ ಇಟ್ಟಿದ್ದೆ. ತಗೊಂಡೋಗಿ ಒಳಕ್ಕೆ ಇಟ್ಟಾದ್ಮೇಲೆ ನಮ್ಮ ಮಾವ ಅಂಡೇವಲ್ ಗುರಿಗೂ ಸ್ನಾನ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಅಂಡೇವಲ್ ಗುರಿ ಇಟ್ಬಿಟ್ಟು ಆಮೇಲೆ ಬಟ್ಟೆ ಒಗೆಯೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಕಾಯಿಸೋ ಅಷ್ಟೊತ್ತಿಗೆ 12:15 ಆಗೋಯ್ತು. ಆಮೇಲೆ ಬಟ್ಟೆ ಹಂಗೆ ನಿಂತೋದ್ವಲ್ಲ ಅಂತ ಹೇಳ್ಬಿಟ್ಟು ನೀರು ಬತ್ತಿದ್ದು ಪಂಚಾಯತಿ ನೀರು, ಹಂಗೆ ಹಿಂಡಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಂಗೆ ಕೂತ್ಕೊಂಡು ಬಟ್ಟೆ ಹಿಂಡೋ ಅಷ್ಟೊತ್ತಿಗೆ 3 ಗಂಟೆ 3:15 ಆಗೇ ಹೋಯ್ತು. ಆಮೇಲೆ ಅಂಡೇವಲ್ ಗುರಿ ಇಟ್ಕೊಂಡೇ ಮೇಕೆಗೆ ಸೊಪ್ಪು ಕಟ್ಕೊಂಡು ಮೇಕೆಗೆ ನೀರು ಇಟ್ಕೊಂಡೇನೆ ನೀರು ಕಾಯಿಸ್ಕೊಂಡಿದ್ದೆ. ನಾನು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಅಂತ ಹೇಳ್ಬಿಟ್ಟು ನೀರು ಕಾಯಿಸ್ಕೊಂಡಿದ್ದೆ. ನೆನ್ನೆ ವಾರ ಮಾಡಲಿಲ್ಲ ನಾನು ಅದಕ್ಕೆ. ಆಮೇಲೆ ನೀರು ಕಾಯಿಸ್ಕೊಂಡು ಆಮೇಲೆ ನಾನು ಇವಾಗ ಫ್ರೆಶ್ ಅಪ್ ಆಗಿ ಹುಡುಗರು ಸ್ಕೂಲಿಂದ ಬಂದಾದಮೇಲೆ ಅಗಸೆಕಾಯಿ ಕೀಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಕರ್ಕೊಂಬಂದು ನೋಡಿ ಅಗಸೆ ಮರ ಎಲ್ಲಿದ್ದಾವಲ್ಲ ಅದರಲ್ಲೇನೆ ಅಗಸೆಕಾಯಿ ಕಿತ್ತರು. ಎಷ್ಟು ಕಿತ್ತರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇಷ್ಟು ಅಗಸೆಕಾಯಿ ಕಿತ್ತವ್ರೆ. ಅಗಸೆಕಾಯಿ ಇವಾಗ ಬೆಳಗ್ಗೆ ಸ್ವಲ್ಪ ಹಸೆಕಾಳು ತಗೊಂಬಂದ್ಬಿಟ್ಟು ಇವಾಗ ಸುಳ್ಕೊಂಡು ಬೆಳಗ್ಗೆ ಅದನ್ನೇ ಅಗಸೆಕಾಯಿ ಆಮೇಲೆ ಅವರೆಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಬೇಕು. ಚೆನ್ನಾಗಿರುತ್ತೆ. ಅಂದರೆ ನೀರೆಲ್ಲ ಕುಡಿತಾರೆ. ನನಗೆ ಅದೇನೋ ಒಂಥರ ಒಗ್ರೊಗ್ರು ನನಗೆ ಇಷ್ಟ ಆಗೋಲ್ಲ. ನಮ್ಮ ಮಾವ ಚೆನ್ನಾಗಿ ಕುಡಿತಾರೆ ನೀರು, ಅಂದರೆ ಕಾಲು ನೋವಿಗೆಲ್ಲ ಒಳ್ಳೇದಂತೆ. ಇವಾಗ ನಮ್ಮ ಮನೆಯವರು ಬಂದಾದಮೇಲೆ ನೋಡಿ ಸೊಪ್ಪೆಲ್ಲ ಮುರಿದಿದ್ರಲ್ಲ, ಸೊಪ್ಪೆಲ್ಲ ತಗೊಂಡೋಗಿ ಹಾಕಿದ್ರು. ನನ್ನ ಮಗ ನೋಡಿ ಹೊಲ್ದಾಗ ಏನು ಆ ಥರ ಆಡ್ತಿದ್ದಾನೆ ನೋಡಿ, ಕಾಣಿಸ್ತಿದ್ಯಾ? ನೋಡಿ ಫ್ರೆಂಡ್ಸ್, ಇದು ಬಾಳೆ ದಿಂಡು ತಗೊಂಡು ಏನು ಯಾವ ಥರ ಆಡ್ತಾವ್ನು ನೋಡಿ. ಕಡ್ಡಿ ತಗೊಂಡು ಕುಡ್ತಾವನೆ. ತರಲೆ ಫ್ರೆಂಡ್ಸ್, ಸುಮ್ಮನೆ ಇರೋದೇ ಇಲ್ಲ. ಬಂದರೆ ತಡಿ ಹೋಮ್ವರ್ಕ್ ಕೊಟ್ಟವರಲ್ಲ, ನಾನು ಓದ್ಕೊಳ್ಳೋಣ ಬರ್ಕೊಳ್ಳೋಣ ಅನ್ನೋಲ್ಲ ಫ್ರೆಂಡ್ಸ್. ಸುಮ್ಮನೆ ಆಗ್ಬಿಡ್ತಾನೆ. ಆಮೇಲೆ ಬೆಳಗ್ಗೆ ಎದ್ದು ಅಮ್ಮ ನಾನು ಹೋಮ್ವರ್ಕ್ ಬರ್ದಿಲ್ಲ, ಅಮ್ಮ ನನಗೆ ಅದು ಬರ್ಕೊಡಮ್ಮ ಇದು ಬರ್ಕೊಡಮ್ಮ ಅಂತ ಹೇಳ್ಬಿಟ್ಟು ಬರ್ಕೊಡು ಅಂತ ಹಿಂಸೆ ಮಾಡ್ತಾನೆ. ಬೆಳಗ್ಗೆನೇ ಸಪೋಟ ಎಲ್ಲ ಒರೆಸಿ ಎಲ್ಲ ತೂಕ ಹಾಕಿ ಚೀಲಕ್ಕೆ ಹಾಕಿ ಇಟ್ಟಿದ್ದು. ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಅಂಗಡಿಗೆ ಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ನೋಡಿ ನಾನು ಅಗಸೆಕಾಯಿ ಕೀಳ್ತಾಯಿದ್ರು. ಇನ್ನು ಬೈತಾರಲ್ಲ ನಮ್ಮ ಮಾವ. ಅಗಸೆಕಾಯಿ ಕೀಳ್ತಾಯಿದ್ದೀನಿ, ಎಲ್ಲೋದ್ರು ಅಂತಾರೆ. ಅದಕ್ಕೆ ನಾನು ಇಲ್ಲಿ ಕೀಳ್ತಾಯಿದ್ರಲ್ಲ ಇಲ್ಲಿಗೆ ಬಂದಿದ್ದೆ. ಇವಾಗ ಅಗಸೆಕಾಯಿ ತಗೊಂಡು ನೀರು ಬಾಳೆ ಗಿಡಕ್ಕೆಲ್ಲ ನೀರು ಬಿಡ್ತಿದ್ದೆವು, ಹಂಗೇ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಇವಾಗ ನಮ್ಮ ಮನೆಯವ್ರು ಬಂದರು. ಇವಾಗ ಮನೆಗೆ ಹೋಗಿ ಮೇಕೆಲ್ಲ ಒಳೆ ಕಟ್ಟಿ ಟೀ ಕಾಯಿಸ್ಕೊಟ್ಟು, ಸಾಂಬಾರು ಇದೆಯೋ ಇಲ್ವೋ ಗೊತ್ತಿಲ್ಲ, ಮಟನ್ ಸಾಂಬಾರು ಸ್ವಲ್ಪ ಇದ್ದರೆ ಸಾಕು. ನಮ್ಮ ಮಾವಂಗಾದರೆ ಸಾಕು. ನಮಗೆ ಏನಾದರೂ ಒಂಚೂರು ಟೊಮೆಟೊ ಗೊಜ್ಜು ಏನಾದರೂ ಮಾಡ್ಕೊತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಬೆಳಗಿಂದ ಇಷ್ಟು ಕೆಲಸ ಮಾಡಿದೆ. ಹಂಗೂ ನೆನ್ನೆ ನೈಟ್ ಅವ್ರು ಯಾರೋ ಬಾಡಿಗೆಗೆ ಬಂದವ್ರೆ ಅಂತ ಹೇಳಿದ್ರು. ಅವರು ಗುಲ್ಬರ್ಗ ಸೈಡ್ ಅಂತೆ ಫ್ರೆಂಡ್ಸ್. ಅವರು ಆ ಕಡೆ ಮನೆ ಕೊಟ್ಟಿದ್ದು. ಅವರು ಮನೆ ಮುಂದೆ ಅವರು ಸೀಟ್ ಹಾಕೊಂತೀವಿ ಅಂತ ಹೇಳಿದ್ರಂತೆ. ಮನೆ ಮುಂದೆ ಓಡಾಡೋಕ್ಕೆ ಜಾಗ ಬಿಡುವ ಸೀಟ್ ಹಾಕೋಣಕ್ಕೆ, ಅದಕ್ಕೆ ಬೇಡ ಅಂತ ಹೇಳ್ದು. ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಕೀ ಕೊಟ್ಬಿಟ್ಟೋದ್ರು. ತಿರ್ಗಾ ಅವರು ಬೇರೆಯವ್ರು ಬಂದಿದ್ದರು. ರಾತ್ರಿಯೇ ಹೋಗ್ಬಿಟ್ಟು ತೋರಿಸ್ದೆ. ಯಾವುದಕ್ಕೂ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಫೋನ್ ಇನ್ನೂ ಮಾಡಿಲ್ಲ. ಮಾಡಿದ್ರೆ
ಹೋಗ್ಬಿಟ್ಟು ತೋರಿಸ್ಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.